ಸರ್ ಏನಾಗಿದೆ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಮಳೆಗಳು ಸರ್ ನನಗೆ ಗೊತ್ತಿರೋ ಮಟ್ಟಿಗೆ ಇಲ್ಲಿ ವಾರಕ್ಕೊಂದ್ಸಲ ಕ್ಲೀನ್ ಮಾಡ್ತಾರೆ. ವಾರಕ್ಕೊಂದ್ಸಲ ಕ್ಲೀನ್ ಮಾಡಿದ್ರು ಆ ಮಳೆಗಳೇನಕ್ಕೆ ಆಚೆ ಹೋಗ್ತಾ ಇಲ್ಲ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಸಿಕ್ಕಿರೋ ಮಳೆಗಳು ಅಷ್ಟೇ ಸರ್ ಇವು. ಇನ್ನು ಇಲ್ಲೇ ನೀವು ಹುಡುಕಿದ್ರೆ 1 kg ಮಳೆಗಳು ಸಿಗ್ತವೆ ಸರ್. ಈಗ ಜಸ್ಟ್ ನಾವು ಏನ್ ಆಗೈತೆ ಅಂತ ನೋಡಕ್ ನಿಲ್ಸಿದ್ರು, ಅವ್ರ ಗಾಡಿಗೆ ಒಂದ್ ಮಳೆ ಚುಚ್ಚಿದೆ. ಇವ್ರ ವೈಫ್ ನ ಪಾಪ ಎಮರ್ಜೆನ್ಸಿ ಇದೆ, ಹಾಸ್ಪಿಟಲ್ ಹತ್ರ ಡ್ರಾಪ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕಳ್ಸಿದ್ರೆ ಅವ್ರ ಗಾಡಿ ದಾಸರಳ್ಳಿಲಿ ಪಂಚರ್ ಆಗಿ ನಿಂತಿದೆ. ಇವಾಗ ಯಾರ್ ಸರ್ ತಪ್ಪು? ಇವ್ರ ಗಾಡಿ ತಳ್ಕೊಂಡು ಹೋಗ್ಬೇಕಾ ಇವಾಗ ಇವರು? ಈ ಪರಿಸ್ಥಿತಿ ಇಟ್ಕೊಂಡು ಏನಕ್ಕೆ ಸೈಲೆಂಟ್ ಆಗಿರ್ಬೇಕು ಸರ್? ಫ್ರಾಂಕ್ ಆಗಿ ಹೇಳಿ, ನಿಮ್ ಪೊಲೀಸ್ ಗಾಡಿಗಳಿಗೆ ಎಷ್ಟು ಗಾಡಿಗಳಿಗೆ ಪಂಚರ್ ಆಗಿಲ್ಲ ನೀವೇ ಹೇಳ್ಬಿಡಿ ಸರ್. ಹೇಳೋದಲ್ಲ, ಇವಾಗ ಇವ್ರ ಏನಕ್ಕೆ ಸರ್ ತಳ್ಕೊಂಡು ಹೋಗ್ಬೇಕು ಅಷ್ಟೆಲ್ಲ? ಸರ್ ನಮ್ಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗ್ತಾ ಇಲ್ಲ. ಅದೇನಾ ಸರ್ ಬೋರ್ಡು? ಅದಲ್ಲ, ಎಮರ್ಜೆನ್ಸಿ ಫೋನ್ ಮಾಡಿ ಬರ್ತಾ ಇದ್ರು, ಟ್ರಾಫಿಕ್ ಬರ್ತಾರೆ. ಸರಿ ಸರ್, ಬರ್ಲಿ. ದಯವಿಟ್ಟು ಬೇಜಾರು ಮಾಡ್ಕೋಬಿಡಿ ಸರ್, ಇದು ಸಣ್ಣ ನ್ಯೂಸ್ ಅಲ್ಲ ಸರ್. ನಾನು 87 340 59 ಸರ್. ಪಂಚರ್ ಆಗಿರೋ ಗಾಡಿನ ಪುಷ್ ಹೆಂಗ್ ಮಾಡ್ತೀರಾ ಸರ್? ಪೆಟ್ರೋಲ್ ಖಾಲಿ ಆಗಿದ್ರೆ ತಳ್ಕೊಂಡು ಹೋಗ್ಬೋದು ಸರ್. ನೈಸ್ ರೋಡ್ ಅಥಾರಿಟಿಲಿ ಯಾವ್ದೋ ಒಂದು ಗಾಡಿ ಕೆಟ್ಟೋದ್ರೆ ಬೊಲೆರೋ ಕ್ಯಾಂಪರ್ ಬರುತ್ತೆ ಸರ್. ಹಾ ಸರ್. ಸರ್ ಪ್ರೈವೇಟ್ ಸೆಕ್ಟರ್ ಅಲ್ಲೇ ಇಟ್ಕೊಂಡ್ಮೇಲೆ ಗೌರ್ಮೆಂಟ್ ಸೆಕ್ಟರ್ ಯಾಕೆ ಸರ್ ಇಟ್ಕೋಬಾರ್ದು? ಇಲ್ಲ ಸರ್, ಇಲ್ಲಿ ಹೈವೇದಲ್ಲಿ ಗಾಡಿ ಪಂಚರ್ ಆಗಿದೆ. ಪೀಣ್ಯ ಲಿಮಿಟ್ಸ್ ಗೊರಗುಂಟೆಪಾಳ್ಯ ಫ್ಲೈಓವರ್ ಇದೆಯಲ್ಲ, ಅಲ್ಲ ಎಷ್ಟೊತ್ತಾಗುತ್ತೆ ಸರ್ ನೀವು ಬರಕ್ಕೆ?